ತೆಂಗಿನಕಾಯಿ ಹಾಕ್ತಿದ್ದೀನಿ, ಮತ್ತು ಶುಂಠಿ, ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿ ಹಾಕ್ತೀನಿ ಫ್ರೆಂಡ್ಸ್. ಹಾಗೆ ಒಂದು ಸ್ಪೂನ್ ಕಡಲೆ ಹಾಕ್ತೀನಿ. ಇನ್ನೊಂದು ಸಮಯ ಕಡಲೆ ಅಥವಾ ಗೋಡಂಬಿ ಹಾಕ್ತೀನಿ ಫ್ರೆಂಡ್ಸ್. ನನಗೆ ಮನೇಲಿ ಜನ ಜಾಸ್ತಿ ಇರ್ತಾರೆ, ಹಾಗಾಗಿ ಅದು ತುಂಬ ತೆಳುವಾದರೆ ಚೆನ್ನಾಗಿರಲ್ಲ, ಮತ್ತು ಬಡಿಸ್ಲಿಕ್ಕೆಲ್ಲ ಹಿಂಸೆ ಆಗುತ್ತೆ, ಅದಕ್ಕೋಸ್ಕರ. ಮತ್ತು ಚಕ್ಕೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೆ ಇಲ್ಲಿ ಒಂದು kg ಇದೆ, ನಾನು 7 ಹಾಕ್ತಿದ್ದೀನಿ. ಇದು ಮಗ್ಗು 7 ಹಾಕ್ತಾಯಿದ್ದೀನಿ. ಒಂದೇ ಒಂದು ಈ ಥರದ್ದು ಏನು ಹೇಳೋದು ಇದಕ್ಕೆ, ಇದೊಂದು ಹಾಕ್ತಾಯಿದ್ದೀನಿ. ಸ್ಪೈಸ್ ಐಟಮ್ಸು ಈ ಥರ ಮರಾಠಿ ಮಗ್ಗು ಒಂದು ಹಾಕ್ತೀನಿ. ಇದಿಷ್ಟೇ ಫ್ರೆಂಡ್ಸ್ ನಾನು ಹಾಕೋದು ರುಬ್ಬಕ್ಕೆ. ಇಷ್ಟು ಮೆಣಸು ಹಾಕ್ತೀನಿ, 1 ಸ್ಪೂನಷ್ಟು ಮೆಣಸು. ನಂತರ ಇದು ಒಂದು ರೊಟೇಷನ್ ಬಂದಮೇಲೆ, ಒಂದು ರುಬ್ಬಾದಮೇಲೆ 2 ಟೊಮೆಟೊನ ಸೇರಿಸಿ ಇವನು ಸಹ ರುಬ್ತೀನಿ. ನಂತರ ಪುದೀನ ಸೊಪ್ಪು, ಸಾಂಬಾರು ಸೊಪ್ಪು, ಇದಿಷ್ಟು ಆದಮೇಲೆ ನಂತರ ನಾನು ಇದಕ್ಕೆ ಧನಿಯಾ ಪುಡಿ ಮತ್ತು ಅಚ್ಚ ಖಾರದ ಪುಡಿ ಸೇರಿಸ್ತೀನಿ. ಆಮೇಲೆ ಒಂದು ಅರ್ಧ ಸ್ಪೂನು ಮಟನ್ ಮಸಾಲೆ, ನಾವೇ ಮಾಡ್ಕೊಂಡಿರುವಂತಹ ಮಟನ್ ಮಸಾಲೆನ ಸೇರಿಸ್ತೀನಿ ಅದಕ್ಕೆ. ನೋಡಿ ಫ್ರೆಂಡ್ಸ್, ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ, ಸ್ಟವ್ ಹಚ್ಚಿ. ಈಗ ಇದನ್ನು ಒಂದು ವಿಸಲ್ ಬರಬೇಕು, ಆ ಥರ ಇದನ್ನು ನೀರು ಇರಬಾರ್ದು, ಈ ಥರ ಬೇಯಬೇಕಿದು. ಆ ಥರ ನಾನು ನೀರೆಲ್ಲ ಹಿಂಗುವವರೆಗೆ ಸ್ಟವ್ ಮೇಲೆ ಇಡ್ತೀನಿ. ನೀರೆಲ್ಲ ಹಿಂಗಿದ ಮೇಲೆ ಇದಕ್ಕೆಲ್ಲ ಏನೇನು ಬಿಸಿ ವಾಟ್ರ್ ಸೇರಿಸ್ತೀನಿ, ಮತ್ತು ಮಸಾಲೆ ಎಲ್ಲ ಸೇರಿಸ್ತೀನಿ, ಆವಾಗ ತೋರಿಸ್ತೀನಿ. ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಿದ್ದೀನಿ, ರುಬ್ಬಿರೋ ಮಸಾಲೆ ಹಾಕಿದ್ದೀನಿ, ಅಚ್ಚ ಖಾರದ ಪುಡಿ ಹಾಕಿದ್ದೀನಿ. ಈಗ ಧನಿಯಾ ಪುಡಿ ಹಾಕ್ತೀನಿ 1 ಸ್ಪೂನು. ನೀರು ಸೇರಿಸ್ತೀನಿ ಫ್ರೆಂಡ್ಸ್. ಗಮ್ಮಂತ ಇದೆ ನೋಡಿ, ಎಂಥ ಗುಡ್ ಸ್ಮೆಲ್ ಇದೆ ಅಂತ, ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸರಿ ಮಾಡಿ ನೋಡಿ. ಹುರಿದೇ ಮಾಡಬೇಕಂತೇನಿಲ್ಲ, ಈಗ ಹಸಿ ಮಸಾಲೆ ಹಾಕಿನೂ ಸಹ ಮಾಡ್ಬೋದು, ಹುರಿದು ಸಹ ಮಾಡ್ತೀನಿ. ಅದು ಬೇರೆ ಬೇರೆ ಟೈಪ್ಸ್ಗೆ, ಇದು ಹಸಿ ಮಸಾಲೆ ಹಾಕಿ ಗ್ರೇವಿ ಮಾಡುವಂತೆ. ನಾನು ಯಾವಾಗೂ ಮಟನ್ ಐಟಮ್ಸ್ಗೆ ಮಾಡ್ಕೊಂಡಿರುವಂಥ ಪುಡಿನ ಒಂದು ಅರ್ಧ ಸ್ಪೂನ್ ಹಾಕ್ತೀನಿ. ನೀವು ಅದೇನು ಹಾಕೋದಿಲ್ಲ ಅಂದ್ರೂ, ಹಾಕಲಿಲ್ಲ ಅಂದರೂ ನಡೀತದೆ. ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಹಾಕೋದೇನು ಬೇಡ. ನಾನು ಅದರಲ್ಲಿ ಎಲ್ಲ ಐಟಮ್ಸು, ಚಕ್ಕೆ, ಲವಂಗ, ಗರಂ ಮಸಾಲೆ ಪ್ರತಿಯೊಂದನ್ನು ಸಹ ಹಾಕಿ ಅದರಲ್ಲಿ, ಮತ್ತು ಧನಿಯಾ ಪುಡಿ ಒಂದು ಸ್ವಲ್ಪ ಧನಿಯಾ, ಸ್ವಲ್ಪ ಅಚ್ಚ ಖಾರದ ಪುಡಿ ಎಲ್ಲವನ್ನೂ ಸಹ ಹಾಕಿ ಮಾಡಿಸ್ಕೊಂಡಿರ್ತೀನಿ ಆ ಪುಡಿನ. ಯಾಕಂದರೆ ಕರೆಂಟ್ ಇರಲ್ಲ ಅಂದರೆ ಅದೊಂದು ಸ್ಪೂನ್ ಪುಡಿ ಹಾಕಿದ್ರೂ ನಡೀತದೆ, ಆ ಥರ ಐಟಮ್ಸ್ ಅದು. ಹಂಗಾಗಿ ಸಾಕು ಫ್ರೆಂಡ್ಸ್, ಈಗ ತುಂಬ ತೆಲುವು ಬೇಡ. ಹಂಗಾಗಿ ಇದು ಸ್ವಲ್ಪ ಮೊದಲು ಹಾಕಿದ್ದೀನಿ, ಇವಾಗ ಸ್ವಲ್ಪ ಉಪ್ಪು ಹಾಕ್ತೀನಿ. ಟೊಮೆಟೊ ಸೇರಿಸಿದ್ದೀನಿ ಫ್ರೆಂಡ್ಸ್. ಆಗ ಟೊಮೆಟೊ ಹಾಕುವಾಗ ಮೊಬೈಲಲ್ಲಿ ರೆಕಾರ್ಡ್ ಆಗಿಲ್ಲ, ಹಂಗಾಗಿ ಹೇಳ್ತಾಯಿದ್ದೀನಿ. ಇದಿಷ್ಟು ಸಾಕು. ಈಗ ಒಂದು ವಿಸಲ್ ಬಂದ ತಕ್ಷಣ ಆಫ್ ಮಾಡ್ತೀನಿ.
ಹಲೋ ಫ್ರೆಂಡ್ಸ್, ನಾನು ಈ ದಿನ ಮಟನ್ ಗ್ರೇವಿ ಮಾಡಿದ್ದೀನಿ. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡ್ಕೊಳ್ಳಿ, ಟೇಸ್ಟ್ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಒಮ್ಮೆ ಮಾಡಿ ಟೇಸ್ಟ್ ನೋಡಿ.